ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಆಪರೇಷನ್ ತೂಫಾನ್ ಕಾರ್ಯಾಚರಣೆಯಿಂದಾಗಿ 3 ಸ್ಥಳಗಳಿಂದ 44 ಗ್ರಾಂ ಎಂಡಿಎಂಎ ಪೊಲೀಸರ ವಶಕ್ಕೆ. ಬದಿಯಡ್ಕ, ಕುಂಬಳೆ ಹಾಗೂ ಬೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾದಕ ವಸ್ತುಗಳ ಬೇಟೆಯೊಂದಿಗೆ 3 ಬಂಧನ. ಭಾರೀ ಮಳೆಯಿಂದಾಗಿ ಕುಂಬಳೆಯಲ್ಲಿ ಮನೆಯೊಂದರ ಗೋಡೆ ಕುಸಿದ ಘಟನೆ. ಕುಂಬಳೆ ಕಂಚಿಕಟ್ಟೆಯ ಸುರೇಶ್ ಅವರ ಮನೆಯ ಗೋಡೆಯು ಕುಸಿದಿದ್ದು ತಪ್ಪಿದ ಭಾರೀ ದುರಂತ. ರಾಜ್ಯದಲ್ಲಿ ಟ್ರಾಲಿಂಗ್ ನಿಷೇಧವು ಮಂಗಳವಾರ ಮಧ್ಯರಾತ್ರಿಯಿಂದ ಪ್ರಾರಂಭ. ಮೀನುಗಾರರು ಬೇರೆ ಜೀವನೋಪಾಯವಿಲ್ಲದೆ ಸಂಕಷ್ಟದಲ್ಲಿ. ಶತಮಾನದ ಹೊಸ್ತಿಲಿನಲ್ಲಿರುವ ಜಿಎಂಎಲ್ಪಿ ಉದ್ಯಾವರ ತೋಟದ ಶಾಲೆಯ ಸ್ಥಿತಿ ಶೋಚನೀಯ. ಭೌತಿಕ ಪರಿಸ್ಥಿತಿಗಳ ಕೊರತೆ ಹಾಗೂ ಕಟ್ಟಡದ ಶಿಥಿಲ ಸ್ಥಿತಿ ಸೇರಿದಂತೆ ವಿವಿಧ ಕಾರಣಗಳಿಂದ ವಿದ್ಯಾರ್ಥಿ ಹಾಗೂ ಶಿಕ್ಷಕರು ತೀವ್ರ ಸಂಕಷ್ಟದಲ್ಲಿ. ಪೆಟ್ರೋಲ್, ಡೀಸೆಲ್ ಹಾಗೂ ಅಡುಗೆ ಅನಿಲ ಬೆಲೆ ಏರಿಕೆಯನ್ನು ವಿರೋಧಿಸಿ ನಡೆಯಿತು ಪ್ರಧಾನ ಅಂಚೆ ಕಚೇರಿಗೆ ಮಾರ್ಚ್. ಸಿಐಟಿಯು ಕಾಸರಗೋಡು ಏರಿಯಾ ಕಮಿಟಿ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷ ವಿಪಿಪಿ ಮುಸ್ತಫಾ ಅವರಿಂದ ಮಾರ್ಚ್ ಉದ್ಘಾಟನೆ. ಆಚರಿಸಲಾಯಿತು ನಾಡೋಜ ಕಯ್ಯಾರ ಕಿಞ್ಞಣ್ಣರಯ್ಯವರ 111ನೇ ಹುಟ್ಟುಹಬ್ಬದ ದಿನಾಚರಣೆ. ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯ ನೇತೃತ್ವದಲ್ಲಿ. ವಾರ್ತೆಗಳು ವಿವರವಾಗಿ. ಆಪರೇಷನ್ ತೂಫಾನ್ ಕಾರ್ಯಾಚರಣೆಯಿಂದಾಗಿ 3 ಸ್ಥಳಗಳಿಂದ 44 ಗ್ರಾಂ ಎಂಡಿಎಂಎ ವಶಪಡಿಸಿಕೊಳ್ಳಲಾಗಿದ್ದು 3ರನ್ನು ಬಂಧಿಸಲಾಗಿದೆ. ಬದಿಯಡ್ಕ, ಕುಂಬಳೆ ಹಾಗೂ ಬೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾದಕ ವಸ್ತುಗಳ ಸಂಗ್ರಹದೊಂದಿಗೆ 3ರನ್ನು ಬಂಧಿಸಲಾಗಿರುವುದು. ಕಾಸರಗೋಡು ಜಿಲ್ಲೆಯಲ್ಲಿ ಮಾದಕ ವಸ್ತು ಮಾಫಿಯಾ ವಿರುದ್ಧ ಪೊಲೀಸರು ನಡೆಸುತ್ತಿರುವ ಆಪರೇಷನ್ ತೂಫಾನ್ ಬಲವಾಗಿ ಮುಂದುವರಿಯುತ್ತಿದೆ. ಜಿಲ್ಲೆಯ ಬದಿಯಡ್ಕ, ಕುಂಬಳೆ ಹಾಗೂ ಬೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಭಾರೀ ಮಾದಕ ವಸ್ತು ಸಂಗ್ರಹದೊಂದಿಗೆ 3ರನ್ನು ಪೊಲೀಸರು ಬಂಧಿಸಿದ್ದಾರೆ. ಒಂದೇ ದಿನ ನಡೆಸಿದ ದಾಳಿಯಲ್ಲಿ ಬೃಹತ್ ಪ್ರಮಾಣದ ಮಾದಕ ವಸ್ತು ಸಂಗ್ರಹವನ್ನು ವಶಪಡಿಸಿಕೊಳ್ಳಲಾಗಿದೆ. ಸೋಮವಾರ ನಡೆಸಿದ 3 ದಾಳಿಯಲ್ಲಿ ಪೊಲೀಸರು ಒಟ್ಟು 44.06 ಗ್ರಾಂ ಎಂಡಿಎಂಎ ಜೊತೆಗೆ ಮಾದಕ ವಸ್ತು ಮಾರಾಟದಿಂದ ಪಡೆದ ಹಣ, ವಾಹನಗಳು ಹಾಗೂ ಮಾದಕ ವಸ್ತು ತೂಗುವ ಮಾಪಕಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸೋಮವಾರ ಬೆಳಿಗ್ಗೆ ಬದಿಯಡ್ಕ ಸಬ್ ಇನ್ಸ್ಪೆಕ್ಟರ್ ರೂಪೇಶ್ ಟಿ ಅವರಿಗೆ ದೊರೆತ ಗೌಪ್ಯ ಮಾಹಿತಿಯ ಆಧಾರದ ಮೇಲೆ ಮೊದಲ ದಾಳಿಯನ್ನು ನಡೆಸಲಾಯಿತು. ಬದಿಯಡ್ಕ ಮುಳ್ಳೇರಿಯ ರಸ್ತೆಯಲ್ಲಿರುವ ಅಮಿನೇಟರ್ ಕಾರ್ ವಾಶ್ ಅಂಗಡಿಯ ಬಳಿ ಬೈಕಿನ ಹತ್ತಿರ ನಿಂತಿದ್ದ ಪುತ್ತಿಗೆ ಎಡನಾಡು ನಿವಾಸಿ ಮೊಹಮ್ಮದ್ ಹನೀಫಾ ಎ ಎಂಬ ಕಾಕಾ ಹನೀಫಾ ಎಂಬಾತನ ದೇಹ ಪರಿಶೋಧನೆಯಲ್ಲಿ ಪೊಲೀಸರು ಹಾಗೂ ವಿಶೇಷ ದಳದ ಸದಸ್ಯರು ಆರೋಪಿಯ ಜೇಬಿನಲ್ಲಿದ್ದ 28.99 ಗ್ರಾಂ ಮಾದಕ ವಸ್ತು ಎಂಡಿಎಂಎ ವಶಪಡಿಸಿಕೊಂಡರು. ಜೊತೆಗೆ ಮಾದಕ ವಸ್ತು ಮಾರಾಟದಿಂದ ಲಭಿಸಿದ 29,500 ರೂಪಾಯಿ, ಕಳ್ಳ ಸಾಗಣೆಗಾಗಿ ಬಳಸಲಾದ ಮೋಟಾರ್ ಸೈಕಲ್ ಹಾಗೂ ಮೊಬೈಲ್ ಫೋನ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಸೋಮವಾರ ಬೆಳಿಗ್ಗೆ 3:35 ಸುಮಾರಿಗೆ ಕುಂಬಳೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಎಡನಾಡು ಗ್ರಾಮದ ಸೀತಂಗೋಳಿ ಉಳಿಯತಡ್ಕ ರಸ್ತೆಯಲ್ಲಿರುವ ಕಣ್ಣೂರು ಸ್ಕ್ವೇರ್ ಕಟ್ಟಡದ 2ನೇ ಮಹಡಿಯ ಕೋಣೆಯಲ್ಲಿ ನಡೆಸಿದ ದಾಳಿಯಲ್ಲಿ ಕಾಸರಗೋಡು ಅಂಗಡಿ ಮೊಗರು ಗುರುಮಿಮುಗು ರಸ್ತೆಯ ರಫೀಕ್ ಮನ್ಸಿಲ್ನಲ್ಲಿ ವಾಸಿಸುವ ಶಬೀರ್ ಅಲಿ ಎಂಬಾತನನ್ನು ಬಂಧಿಸಿದ್ದಾರೆ. ದಾಳಿಯಲ್ಲಿ ಮಾರಾಟಕ್ಕೆ ಇಟ್ಟುಕೊಂಡಿದ್ದ 11.97 ಗ್ರಾಂ ಎಂಡಿಎಂಎ ಸಹ ವಶಪಡಿಸಿಕೊಳ್ಳಲಾಗಿದೆ. 3ನೇ ಬಂಧನ ದೃಢೀಕರಣಗೊಂಡಿದೆ. ಪಳ್ಳಿಕರದ ಕಲ್ಲಿಂಗಲ್ ನಿವಾಸಿ, ಪ್ರಸ್ತುತ ಪನಯಲ್ ಮೌವಲ್ನ ಇಸ್ಮೈಲ್ ಹಾಜಿ ಕ್ವಾರ್ಟರ್ಸ್ನ ನಿವಾಸಿ ಶಾವುಲ್ ಹಮೀದ್ ಕೆ ಎಂಬಾತನನ್ನು ಬೇಕಲ್ ಪೊಲೀಸರು ಬಂಧಿಸಿದ್ದಾರೆ. ಕ್ವಾರ್ಟರ್ಸ್ನಲ್ಲಿ ಮಾದಕ ವಸ್ತುಗಳ ವ್ಯಾಪಾರ ನಡೆಯುತ್ತಿದೆ ಎಂಬ ಗೌಪ್ಯ ಮಾಹಿತಿಯ ಆಧಾರದ ಮೇಲೆ ಬೇಕಲ್ ಸಬ್ ಇನ್ಸ್ಪೆಕ್ಟರ್ ಅಖಿಲ್ ಸೆಬಾಸ್ಟಿಯನ್ ಹಾಗೂ ಅವರ ತಂಡ ಬೆಳಿಗ್ಗೆ 9:05 ಸುಮಾರಿಗೆ ಇಲ್ಲಿ ಪರಿಶೋಧನೆ ನಡೆಸಿತು. ಮಲಗುವ ಕೋಣೆಯ ಕಪಾಟಿನ ಬಟ್ಟೆಗಳ ನಡುವೆ ಸಿಗರೆಟ್ ಪ್ಯಾಕ್ ಪತ್ತೆಯಾಗಿತ್ತು. ಸಣ್ಣ ಪ್ಲಾಸ್ಟಿಕ್ ಚೀಲದಲ್ಲಿ 3.1 ಗ್ರಾಂ ಎಂಡಿಎಂಎ, ಮುರಿದ ಗಾಜಿನ ಟ್ಯೂಬು ಪತ್ತೆಯಾಗಿದೆ. ಇದಲ್ಲದೆ ಮಾದಕ ವಸ್ತುಗಳನ್ನು ತೂಕ ಮಾಡುತ್ತಿದ್ದ ಮಾಪಕ, ಮಾರಾಟ ಮಾಡಲು ಬಳಸುವ ಸಣ್ಣ 50 ಪ್ಲಾಸ್ಟಿಕ್ ಚೀಲಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬಂಧಿತ ಆರೋಪಿಗಳಿಗೆ ಮಾದಕ ವಸ್ತು ಪೂರೈಸುವ ಮೂಲದ ಬಗ್ಗೆ ಹಾಗೂ ಮಾದಕ ವಸ್ತುಗಳನ್ನು ಪೂರೈಸುವ ಅಂತಾರಾಜ್ಯ ಮಾದಕ ವಸ್ತುಗಳ ಜಾಲದ ಬಗ್ಗೆ ಪೊಲೀಸರು ವಿವರವಾದ ತನಿಖೆಯನ್ನು ಪ್ರಾರಂಭಿಸಿದ್ದಾರೆ. ಆಪರೇಷನ್ ತೂಫಾನ್ ಭಾಗವಾಗಿ ಜಿಲ್ಲೆಯಲ್ಲಿ ಇದುವರೆಗೆ 44 ಪ್ರಕರಣಗಳು ದಾಖಲಾಗಿದ್ದು 49 ಮಂದಿಯನ್ನು ಬಂಧಿಸಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಭಾರೀ ಮಳೆಯಿಂದಾಗಿ ಕುಂಬಳೆಯಲ್ಲಿ ಮನೆಯ ಗೋಡೆ ಕುಸಿದ ಘಟನೆಯೊಂದು ವರದಿಯಾಗಿದೆ. ಕುಂಬಳೆ ಕಂಚಿಕಟ್ಟೆಯ ಸುರೇಶ್ ಅವರ ಮನೆಯ ಗೋಡೆಯ ಒಂದು ಭಾಗ ಕುಸಿದಿರುವುದು. ಈ ಘಟನೆಯು ಬೆಳಗಿನ ಜಾವ ಸಂಭವಿಸಿದ್ದು ಯಾರಿಗೂ ಗಾಯಗಳಾಗದೆ ಅದೃಷ್ಟವಶಾತ್ ಪಾರಾಗಿದ್ದಾರೆ.
ರಾಜ್ಯದಲ್ಲಿ ಟ್ರಾಲಿಂಗ್ ನಿಷೇಧವು ಮಂಗಳವಾರ ಮಧ್ಯರಾತ್ರಿಯಿಂದ ಆರಂಭವಾಗಲಿದೆ. ಟ್ರಾಲಿಂಗ್ ನಿಷೇಧವು 52 ದಿನಗಳ ಕಾಲ ನಡೆಯಲಿದ್ದು, ಮತ್ಸ್ಯ ಸಂಪನ್ಮೂಲಗಳನ್ನು ಸುಸ್ಥಿರವಾಗಿ ಕಾಪಾಡಿಕೊಳ್ಳಲು ಹಾಗೂ ವೈಜ್ಞಾನಿಕ ಮೀನುಗಾರಿಕೆಯನ್ನು ಖಚಿತಪಡಿಸಿಕೊಳ್ಳಲು ಜಾರಿಗೆ ತರಲಾಗುತ್ತಿದೆ. ಆದರೆ ಈ ದಿನಗಳಲ್ಲಿ ಮೀನುಗಾರರಿಗೆ ಬೇರೆ ಜೀವನೋಪಾಯವಿಲ್ಲದ ಕಾರಣ ಸಂಕಷ್ಟದ ದಿನಗಳಾಗಿ ಪರಿಣಮಿಸುತ್ತದೆ. കടലിൽ പോകുവാനോ മത്സ്യബന്ധനം നടത്തുവാനോ പാടുള്ളതല്ല. നിരോധനം ലംഘിക്കുന്ന ബോട്ടുകൾക്കെതിരെ 1980 കേരള സമുദ്ര മത്സ്യബന്ധന നിയന്ത്രണ നിയമം നിയമപ്രകാരം നിയമ നടപടികൾ സ്വീകരിക്കുന്നതാണ്. ട്രോളിംഗ് നിരോധനം തുടങ്ങുന്ന 2026 ജൂൺ 9 തീയതി അർദ്ധരാത്രി 12 മണിക്ക് മുമ്പായി എല്ലാ ട്രോളിംഗ് ബോട്ടുകളും ഹാർബറിൽ പ്രവേശിക്കേണ്ടതാണ്. നിരോധനം അവസാനിക്കുന്ന ജൂലൈ 31 അർദ്ധരാത്രി 12 മണിക്ക് ശേഷം മാത്രമേ മത്സ്യബന്ധനത്തിന് പുറപ്പെടുവാൻ പാടുള്ളൂ. ಕರಾವಳಿ ಪ್ರದೇಶದಲ್ಲಿ ಮಂಗಳವಾರ ಮಧ್ಯರಾತ್ರಿಯಿಂದ ಟ್ರಾಲಿಂಗ್ ನಿಷೇಧ ಪ್ರಾರಂಭವಾಗಲಿದೆ. ಜುಲೈ 31ರವರೆಗೆ 52 ದಿನಗಳವರೆಗೆ ಟ್ರಾಲಿಂಗ್ ನಿಷೇಧ ಇರುತ್ತದೆ. ಸಮುದ್ರದಲ್ಲಿ ಮೀನಿನ ಕೊರತೆ ಮತ್ತು ಪ್ರತಿಕೂಲ ಹವಾಮಾನದಿಂದಾಗಿ ಜಿಲ್ಲೆಯಲ್ಲಿ ಸುಮಾರು 2 ತಿಂಗಳಿನಿಂದ ಬಿಕ್ಕಟ್ಟಿನಲ್ಲಿರುವ ಮೀನುಗಾರಿಕೆ ವಲಯವು ಇದರಿಂದ ಮತ್ತಷ್ಟು ಪರಿಣಾಮ ಬೀರುತ್ತದೆ. ಇಷ್ಟು ದಿನ ಬೋಟುಗಳು ಸಮುದ್ರಕ್ಕೆ ಹೋಗುತ್ತಿದ್ದರೂ ಮೀನು ಸಿಗದೆ ನಿರಾಶೆಯಿಂದ ಕಾರ್ಮಿಕರು ಹಿಂತಿರುಗುತ್ತಿದ್ದಾರೆ. ಈ ಮಧ್ಯೆ ಟ್ರಾಲಿಂಗ್ ನಿಷೇಧ ಹೇರಿದಾಗ ಕರಾವಳಿ ಪ್ರದೇಶದ ಮೀನುಗಾರಿಕಾ ಕುಟುಂಬಗಳ ಜೀವನ ಕಷ್ಟಕರವಾಗುತ್ತದೆ. ಈ ಸಮಯದಲ್ಲಿ ಸರ್ಕಾರ ಉಚಿತ ರೇಷನ್ ಘೋಷಿಸಿದ್ದರೂ ಇದು ಮೀನುಗಾರರಿಗೆ ಸಾಕಾಗುವುದಿಲ್ಲ. ಇದಲ್ಲದೆ ಇತರ ಖರ್ಚುಗಳಿಗೆ ಏನು ಮಾಡಬೇಕೆಂದು ಕಾರ್ಮಿಕರು ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. ಟ್ರಾಲಿಂಗ್ ನಿಷೇಧದ ಸಮಯದಲ್ಲಿ ಪರಂಪರಾಗತ ದೋಣಿಗಳು ಮತ್ತು ಔಟ್ಬೋರ್ಡ್ ಎಂಜಿನ್ಗಳನ್ನು ಹೊಂದಿರುವ ದೋಣಿಗಳು ಮೀನುಗಾರಿಕೆಯಿಂದ ನಿಷೇಧವಿಲ್ಲ. ಮೀನುಗಾರಿಕೆ ಬೋಟುಗಳು ಇನ್ಬೋರ್ಡ್ ಎಂಜಿನ್ಗಳನ್ನು ಹೊಂದಿರುವ ದೊಡ್ಡ ದೋಣಿಗಳ ಮೇಲೆ ನಿಷೇಧವಿದೆ. ಜಿಲ್ಲೆಯಲ್ಲಿ 100ಕ್ಕೂ ಹೆಚ್ಚು ಮೀನುಗಾರಿಕೆ ಬೋಟುಗಳು ಮತ್ತು 45ರಷ್ಟು ಇನ್ಬೋರ್ಡ್ ಎಂಜಿನ್ಗಳನ್ನು ಹೊಂದಿರುವ ದೋಣಿಗಳು ಮೀನುಗಾರಿಕೆಯಲ್ಲಿ ತೊಡಗಿವೆ. ಮಡಕರ, ಕಸಬಾ, ಮಂಜೇಶ್ವರ ಮುಂತಾದ ಮೀನುಗಾರಿಕಾ ಬಂದರುಗಳು ಹಾಗೂ ಕೆಲವು ಮೀನುಗಾರಿಕೆ ಕೇಂದ್ರಗಳನ್ನು ಕೇಂದ್ರೀಕರಿಸಿ ಮೀನುಗಾರಿಕೆ ನಡೆಸಲಾಗುತ್ತದೆ. ನೂರಾರು ಕಾರ್ಮಿಕರ ಜೊತೆಗೆ ಈ ವಲಯದಲ್ಲಿ ಸಹಾಯಕ ಕಾರ್ಮಿಕರು ಸಹ ತೊಡಗಿಸಿಕೊಂಡಿದ್ದಾರೆ. 52 ದಿನಗಳ ಟ್ರಾಲಿಂಗ್ ನಿಷೇಧ ಅವಧಿಯು ಈ ಎಲ್ಲ ಕಾರ್ಮಿಕರಿಗೆ ಹೆಚ್ಚಿನ ತೊಂದರೆಯನ್ನುಂಟು ಮಾಡುತ್ತದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರದಲ್ಲಿರುವ ಒಂದು ಶಾಲೆಯು ಕಳೆದ 100 ವರ್ಷಗಳಿಂದ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಇದು ಶತಮಾನದ ಹೊಸ್ತಿಲಿನಲ್ಲಿರುವ ಜಿಎಂಎಲ್ಪಿ ಉದ್ಯಾವರ ತೋಟದ ಶಾಲೆಯ ದುಸ್ಥಿತಿ, ಭೌತಿಕ ಪರಿಸ್ಥಿತಿಗಳ ಕೊರತೆ ಹಾಗೂ ಕಟ್ಟಡದ ಶಿಥಿಲ ಸ್ಥಿತಿ ಸೇರಿದಂತೆ ವಿವಿಧ ಕಾರಣಗಳಿಂದ ಮಕ್ಕಳು ಹಾಗೂ ಶಿಕ್ಷಕರು ತೀವ್ರ ಸಂಕಷ್ಟದಲ್ಲಿದ್ದಾರೆ. 100 ವರ್ಷಗಳ ಇತಿಹಾಸ ಹೊಂದಿದ್ದರೂ ಸ್ವಂತ ಜಾಗ ಇಲ್ಲದೆ ಬಾಡಿಗೆ ಕಟ್ಟಡದಲ್ಲಿಯೇ ಕಾರ್ಯಾಚರಿಸುತ್ತಿರುವ ಉದ್ಯಾವರ ತೋಟ ಸರ್ಕಾರಿ ಎಲ್ಪಿ ಶಾಲೆಯ ಶೋಚನೀಯ ಸ್ಥಿತಿಯ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳು ಕಣ್ಮುಚ್ಚಿ ಕುಳಿತಿರುವುದು ವಿಪರ್ಯಾಸವೇ ಸರಿ. 1927ರ ಜನವರಿ 1ರಂದು ಆರಂಭಗೊಂಡ ಈ ವಿದ್ಯಾಸಂಸ್ಥೆ ಮೂಲಭೂತ ಸೌಕರ್ಯಗಳಿಲ್ಲದೆ ಹಾಗೂ ಕಟ್ಟಡದ ಶಿಥಿಲಾವಸ್ಥೆಯಿಂದಾಗಿ ಇಂದು ಅತಂತ್ರ ಸ್ಥಿತಿಯಲ್ಲಿದೆ. ದಶಕಗಳಷ್ಟು ಹಳೆಯದಾದ ಹಂಚಿನ ಮನೆಯ ಹಾಲನ್ನು ತಾತ್ಕಾಲಿಕವಾಗಿ ವಿಭಜಿಸಿ 4 ತರಗತಿ ಕೋಣೆಗಳನ್ನಾಗಿ ಮಾಡಲಾಗಿದೆ. ಇದರಲ್ಲಿ ಒಂದು ಕೋಣೆಯಲ್ಲಿ ಅಂಗನವಾಡಿ ನಡೆಯುತ್ತಿದೆ. ಶಾಲೆಯ 26 ವಿದ್ಯಾರ್ಥಿಗಳು ಹಾಗೂ ಅಂಗನವಾಡಿಯ 16 ಪುಟಾಣಿಗಳು ಒಂದೇ ಕಟ್ಟಡದಲ್ಲಿ ಕಲಿಯುವ ಅನಿವಾರ್ಯತೆ ಇಲ್ಲಿದೆ. ಉಳಿದ 3 ಕೋಣೆಗಳ ಪೈಕಿ ಒಂದರಲ್ಲಿ ಶಾಲಾ ಕಚೇರಿ ಮತ್ತು ತರಗತಿ 2 ನಡೆಯುತ್ತಿದೆ. ಶಾಲೆಯಲ್ಲಿ ಕುಡಿಯುವ ನೀರಿಗಾಗಿ ಪಕ್ಕದ ಮನೆಯ ಬಾವಿಯನ್ನೇ ಆಶ್ರಯಿಸಬೇಕಿದೆ. ಸ್ವಂತ ಶೌಚಾಲಯವಿಲ್ಲದ ಕಾರಣ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಪಕ್ಕದ ಮದ್ರಸಾದ ಶೌಚಾಲಯವನ್ನೇ ಬಳಸುತ್ತಿದ್ದಾರೆ. ಶಾಲೆಗೆ ಹೊಂದಿಕೊಂಡಂತಿರುವ ಕಿರಿದಾದ ಶೆಡ್ಡಿನಲ್ಲಿ ಅಡುಗೆ ತಯಾರಿಸಲಾಗುತ್ತಿದೆ. ಕಟ್ಟಡದ ಸ್ಥಿತಿ ಹದಗೆಟ್ಟಿರುವ ಕಾರಣ ಈ ಶಾಲೆ ಈಗ ತಾತ್ಕಾಲಿಕ ಫಿಟ್ನೆಸ್ ಪ್ರಮಾಣ ಪತ್ರದ ಆಧಾರದಲ್ಲಿ ಮಾತ್ರ ನಡೆಯುತ್ತಿದೆ. ಇದು GMLPS ಉದ್ಯಾವರ ತೋಟ ಮಂಜೇಶ್ವರದಲ್ಲಿರುವಂಥ ಶಾಲೆಯ ಮುಖ್ಯೋಪಾಧ್ಯಾಯರಂಥ ಇಸ್ಮಾಯಿಲ್ ನಾನು. ಇದು ಈಗಾಗಲೇ 100 ವರ್ಷ ಹಿಂದಿನ ಶಾಲೆಯಾಗಿದೆ. ಇದೊಂದು ಕೇರಳದಲ್ಲಿ ಏಕವಿದ್ಯಾಲಯ ಅಂತ ಹೇಳ್ಬೋದು. ಒಂದು ಕನ್ನಡ ಮುಸ್ಲಿಂ ಶಾಲೆ ಇರುವಂಥದ್ದು. ಅದರಿಂದ ಈಗ ನಮ್ಮೆಲ್ಲರ ಆಕಾಂಕ್ಷೆ ಮತ್ತು ಒಂದು ರೀತಿಯಲ್ಲಿ ಏನೋ ನಮಗೆ ಒಂದು ಬೇಸರದಲ್ಲಿರುವಂಥ ಸಂಗತಿ ಅಂತ ಹೇಳಿದರೆ, ಈ ಹಳೆಯದಾದಂಥ ಕಟ್ಟಡವನ್ನು ಹೊಸದಾಗಿ ನಿರ್ಮಿಸಲು ಇರುವಂಥ ಯೋಜನೆಯಲ್ಲಿರುವಾಗ ಇದಕ್ಕೆ ಈಗಾಗಲೇ ನಮಗೆ ಫಿಟ್ನೆಸ್ ಸಿಗಲಿಲ್ಲ. ತಾತ್ಕಾಲಿಕವಾದ ಫಿಟ್ನೆಸ್ ಆದರೂ ಲಭಿಸಿದರೆ ಮಾತ್ರ ಮುಂದೆ ಈ ಶಾಲೆಯನ್ನು ಕೊಂಡೋಗುವಂಥ ವಿಷಯದಲ್ಲಿ ನಾವಿದ್ದೇವೆ. ಆದ್ದರಿಂದ ವಿದ್ಯಾಭ್ಯಾಸ ಇಲಾಖೆ ಹಾಗೂ ಸಂಬಂಧಪಟ್ಟವರು ನಮ್ಮೊಂದಿಗೆ ಕೈ ಜೋಡಿಸಿದರೆ ಮಾತ್ರ ಇಲ್ಲಿಯ ಮುಂದಿನ ಮಕ್ಕಳ ವಿದ್ಯಾಭ್ಯಾಸ ಅದೇ ರೀತಿಯಲ್ಲಿ ಈ ಶಾಲೆಯನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ.
ಈ ಶಾಲೆಯು ವಕಫ್ ಬೋರ್ಡಿನ ಒಡೆತನದ ಕಟ್ಟಡದಲ್ಲಿ ನಡೆಯುತ್ತಿದೆ. ಸ್ವಂತ ಜಾಗವಿಲ್ಲದ ಕಾರಣ ಸರ್ಕಾರಿ ಶಾಲೆ ಇಲ್ಲಿ ಬಾಡಿಗೆಗೆ ನಡೆಯುತ್ತಿದೆ. ವಕಫ್ ಆಸ್ತಿಯಾಗಿರುವುದರಿಂದ ಕಟ್ಟಡದ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಲವು ಮಿತಿಗಳಿವೆ. ಶಿಥಿಲಗೊಂಡಿರುವ ಕಟ್ಟಡದ ದುರಸ್ತಿಗೆ ಸರ್ಕಾರದಿಂದಲೂ ಅನುದಾನ ಸಿಗುತ್ತಿಲ್ಲ. ಇಲ್ಲಿ ಕಲಿಯುತ್ತಿರುವ ಹೆಚ್ಚಿನ ಮಕ್ಕಳು ಬಡತನದ ಹಿನ್ನೆಲೆಯ ಕುಟುಂಬಗಳಾಗಿದ್ದು, ಅದರಲ್ಲೂ ಮುಖ್ಯವಾಗಿ ಅನ್ಯ ರಾಜ್ಯದ ಕಾರ್ಮಿಕರ ಮಕ್ಕಳಾಗಿದ್ದಾರೆ. ಶಾಲಾ ವಾಹನದ ವ್ಯವಸ್ಥೆ ಇಲ್ಲದ ಕಾರಣ ಮಕ್ಕಳನ್ನು ಶಾಲೆಗೆ ಕರೆತರುವ ಜವಾಬ್ದಾರಿಯನ್ನು ಶಿಕ್ಷಕರು ಸ್ವಂತ ಖರ್ಚಿನಲ್ಲಿ ನಿರ್ವಹಿಸುತ್ತಿದ್ದಾರೆ. ಉದ್ಯಾವರಗುಡ್ಡೆ ಸರ್ಕಾರಿ ಹೈಸ್ಕೂಲಿಗೆ ಈ ಎಲ್ಪಿ ಶಾಲೆಯನ್ನು ಸ್ಥಳಾಂತರಿಸಬೇಕೆಂಬ ಬೇಡಿಕೆ ಈಗ ಬಲವಾಗಿ ಕೇಳಿಬರುತ್ತಿದೆ. 5ರಿಂದ 10ನೇ ತರಗತಿಯವರೆಗಿರುವ ಹೈಸ್ಕೂಲ್ನಲ್ಲಿ ಎಲ್ಪಿ ವಿಭಾಗವನ್ನು ಆರಂಭಿಸಿದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸದ ಅವಕಾಶ ಸಿಗಲಿದೆ ಎಂದು ಪೋಷಕರು ಅಭಿಪ್ರಾಯಪಡುತ್ತಾರೆ. ಶಾಲೆಯು 100ನೇ ವರ್ಷದ ಸಂಭ್ರಮದಲ್ಲಿರುವಾಗ ಈ ಹದಗೆಟ್ಟ ವ್ಯವಸ್ಥೆಗೆ ಮುಕ್ತಿ ಸಿಗುವುದೇ ಎಂಬುದು ಪೋಷಕರ ಹಾಗೂ ಸ್ಥಳೀಯರ ಪ್ರಶ್ನೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪೆಟ್ರೋಲ್, ಡೀಸೆಲ್ ಹಾಗೂ ಅಡುಗೆ ಅನಿಲ ಬೆಲೆ ಏರಿಕೆಯನ್ನು ವಿರೋಧಿಸಿ ಮತ್ತು ಬೆಲೆ ಏರಿಕೆಯನ್ನು ನಿಲ್ಲಿಸುವಂತೆ ಒತ್ತಾಯಿಸಿ ಸಿಐಟಿಯು ಕಾಸರಗೋಡು ಏರಿಯಾ ಕಮಿಟಿ ನೇತೃತ್ವದಲ್ಲಿ ಪ್ರಧಾನ ಅಂಚೆ ಕಚೇರಿಗೆ ಮಾರ್ಚ್ ನಡೆಸಲಾಯಿತು. ಮಾರ್ಚ್ ಅನ್ನು ಜಿಲ್ಲಾಧ್ಯಕ್ಷ ವಿಪಿಪಿ ಮುಸ್ತಫಾ ಉದ್ಘಾಟಿಸಿದರು. അമേരിക്കൻ ദാസ്യ നയങ്ങളാണ് ഈ മോഡി സർക്കാർ സ്വീകരിച്ചുകൊണ്ടിരിക്കുന്നത്. അതിന്റെ ഫലമായിട്ടാണ് ഈ വിലവർധന ഉണ്ടായിട്ടുള്ളത്. നിങ്ങൾ ഓർമ്മിക്കും, പെട്രോളിന്റെയും ഡീസലിന്റെയും എല്ലാം വില നിയന്ത്രിക്കാനുള്ള അധികാരം നമ്മുടെ രാജ്യത്ത് കേന്ദ്ര സർക്കാരിനാണ് ഉണ്ടായിരുന്നത്, കമ്പനികൾക്കല്ല. രാജ്യം സ്വാതന്ത്ര്യം നേടിയ കാലം തൊട്ട് രാജ്യത്ത് സ്വീകരിച്ച നയങ്ങളുടെ ഭാഗമായിട്ട് പെട്രോളിയം ഉൽപ്പന്നങ്ങളുടെ വില നിയന്ത്രിക്കാനുള്ള അധികാരം കേന്ദ്ര സർക്കാരിനാണ് ഉണ്ടായിരുന്നത്. 2013 അന്നത്തെ മൻമോഹൻ സിംഗ് ഗവൺമെന്റ്, കോൺഗ്രസിന്റെ UPA ഗവൺമെന്റ് പെട്രോളിന്റെ വില നിയന്ത്രിക്കാനുള്ള കേന്ദ്ര സർക്കാരിന്റെ അധികാരം ഉപേക്ഷിച്ചത്. അത് കമ്പനികൾക്ക് വിട്ടുകൊടുത്തു. കമ്പോളത്തിലെ ഏറ്റക്കുറച്ചിലിനനുസരിച്ച് പെട്രോളിന്റെ വില നിയന്ത്രിക്കാനുള്ള അധികാരം കമ്പനികൾക്ക് കൊടുത്തു. അന്ന് നരേന്ദ്രമോദി സർക്കാർ അന്ന് മൻമോഹൻ സിംഗ് ഗവൺമെന്റ് അങ്ങനെ ഒരു തീരുമാനമെടുത്തപ്പോൾ CITU അതിനെതിരെ പ്രതിഷേധിച്ചു. അന്ന് സമാനമായ നിലയിൽ പ്രതിഷേധമുയർത്തിയ രാജ്യത്തെ പ്രതിപക്ഷമായിരുന്നു BJP. ഈ കാസർഗോഡ് നഗരത്തിൽ അന്ന് കേരളത്തിലെ BJPയുടെ സ്റ്റേറ്റ് പ്രസിഡന്റായിരുന്ന V മുരളീധരന്റെ നേതൃത്വത്തിലാണ് അന്നത്തെ മൻമോഹൻ സിംഗ് ഗവൺമെന്റിന്റെ പെട്രോൾ വില നിയന്ത്രിക്കാനുള്ള അധികാരം എടുത്തു കളഞ്ഞ നടപടിക്കെതിരായിട്ട് സമരം സംഘടിപ്പിച്ചത്. ಕೆ ರವೀಂದ್ರನ್ ಸ್ವಾಗತಿಸಿದರು. ಎ ನಾರಾಯಣನ್ ಅಧ್ಯಕ್ಷತೆ ವಹಿಸಿದ್ದರು. ಪಿ ಜಾನಕಿ, ಅಬ್ದುಲ್ ರೆಹಮಾನ್ ಧನ್ಯವಾದ್ ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ನಾಡೋಜ ಕಯ್ಯಾರ ಕಿಞ್ಞಣ್ಣರೈ ಅವರ 111ನೇ ಹುಟ್ಟುಹಬ್ಬವನ್ನು ಕಯ್ಯಾರರ ಕವಿತಾ ಕುಟೀರದಲ್ಲಿ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯ ನೇತೃತ್ವದಲ್ಲಿ ಆಚರಿಸಲಾಯಿತು. ಕಾಸರಗೋಡು ಶಾಸಕ ಕಲ್ಲಟ್ರ ಮಾಹಿನ್ ಹಾಜಿ ಅವರು ಕಯ್ಯಾರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಾಡೋಜ ಕಯ್ಯಾರ ಕಿಞ್ಞಣ್ಣರೈ ಅವರ 111ನೇ ಹುಟ್ಟುಹಬ್ಬವನ್ನು ಕಯ್ಯಾರ ಕವಿತಾ ಕುಟೀರದಲ್ಲಿ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯ ನೇತೃತ್ವದಲ್ಲಿ ಆಚರಿಸಲಾಯಿತು. ಕಾಸರಗೋಡಿನ ಶಾಸಕ ಕಲ್ಲಟ್ರ ಮಾಹಿನ್ ಹಾಜಿ ಅವರು ಕಯ್ಯಾರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಅವರನ್ನು ಸ್ಮರಿಸಿದರು.
ವೇದಿಕೆಯಲ್ಲಿ ಬದಿಯಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಂಕರ್ ಡಿ, ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಎಆರ್ ಸುಬ್ಬಯ್ಯಕಟ್ಟೆ, ಬದಿಯಡ್ಕ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಾಹಿನ್ ಕೇಳೋಟ್, ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯ ಕಾರ್ಯದರ್ಶಿ ಅಖಿಲೇಶ್ ನಗಮೊಗಂ, ಅಧ್ಯಕ್ಷ ಚನಿಯಪ್ಪ ನಾಯ್ಕ, ಮಹೇಶ್ ಒಳಕುಂಜ, ಹರೀಶ್ ಗೋಸಾಡ, ಶಂಕರನಾರಾಯಣ ಭಟ್, ಗಂಗಾಧರ ತೆಕ್ಕೆಮೂಲೆ, ಆನಂದ ಮವ್ವರ್, ಜಯಪ್ರಕಾಶ್ ಶೆಟ್ಟಿ, ಕಯ್ಯಾರರ ಮಕ್ಕಳಾದ ರವಿರಾಜ್ ರೈ, ದುರ್ಗಾ ಪ್ರಸಾದ್ ರೈ, ರಂಗನಾಥ ರೈ, ಪ್ರಸನ್ನ ರೈ ಮುಂತಾದವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜ್ಯೋತಿರ್ಲಕ್ಷ್ಮಿ ಅವರನ್ನು ಗೌರವಿಸಲಾಯಿತು. ಕಯ್ಯಾರ ಕಿಂಜಣ್ರೈ ಅವರ ಕವಿತೆಯನ್ನು ವಸಂತ ಬಾರಡ್ಕ ಹಾಡಿದರು. ಅಖಿಲೇಶ್ ನಗುಮಗಂ ಸ್ವಾಗತಿಸಿ ಹರೀಶ್ ಗೋಸಾಡ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ತ್ರಿಕರಿಪುರ ನಗರದಲ್ಲಿ ಬಳಿಯ ವಡಕೆ ಕೋವಲ್ನಲ್ಲಿ ಮರಳು ತುಂಬಿದ್ದ ಟಿಪ್ಪರ್ ಲಾರಿ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಮನೆಯ ಗೋಡೆಗೆ ಡಿಕ್ಕಿ ಹೊಡೆದ ಘಟನೆಯೊಂದು ಸಂಭವಿಸಿದೆ. ವಡಕೆ ಕೋವಲ್ನಲ್ಲಿರುವ ಉದ್ಯಮಿ ಸಿಕೆ ಸೈದು ಹಾಜಿ ಅವರ ಅಂಗಳದಲ್ಲಿ ನಿಲ್ಲಿಸಿದ್ದ ಕಾರಿನ ಹಿಂಭಾಗಕ್ಕೆ ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದಿದ್ದು ಗೇಟ್ ಹಾಗೂ 2 ಬದಿಗಳ ಗೋಡೆಗಳು ಕುಸಿದಿದೆ. ಮರಳು ತುಂಬಿಸಿ ತ್ರಿಕರಿಪುರ ನಗರ ವಡಕೆ ಕೋವಲ್ನಲ್ಲಾಗಿ ನಡಕಾವು ಭಾಗಕ್ಕೆ ಹೋಗುತ್ತಿರುವಾಗ ಟಿಪ್ಪರ್ ನಿಯಂತ್ರಣ ತಪ್ಪಿ ಅಪಘಾತ ಸಂಭವಿಸಿದೆ. ಅಪಘಾತದ ಸಮಯದಲ್ಲಿ ರಸ್ತೆ ಬದಿಯಲ್ಲಿ ಹಾಗೂ ಮನೆಯ ಪರಿಸರದಲ್ಲೂ ಯಾರೂ ಇಲ್ಲದ ಕಾರಣ ದೊಡ್ಡ ದುರಂತವೊಂದು ತಪ್ಪಿದೆ. ಚಲಿಸುತ್ತಿರುವಾಗ ಟಿಪ್ಪರ್ ಲಾರಿಯ ಮುಂಭಾಗದ ಟೈರ್ ಸಿಡಿದು ಚರಂಡಿಯ ಮೇಲೆ ನಿಯಂತ್ರಣ ತಪ್ಪಿ ಮನೆಯ ಕಾಂಪೌಂಡ್ ಮತ್ತು ಗೇಟ್ ಅನ್ನು ಒಡೆದು ಉರುಳಿದೆ. ಅಪಘಾತದಲ್ಲಿ ಟಿಪ್ಪರ್ ಲಾರಿ ಚಾಲಕ ಅದೃಷ್ಟವಶಾತ್ ಪಾರಾಗಿದ್ದಾರೆ. ಚಾಂತೇರ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದರು. ಭಾನುವಾರ ಅಪಘಾತ ಸಂಭವಿಸಿದೆ. ಜನವಾಸ ಪ್ರದೇಶದ ಮೂಲಕ ಟಿಪ್ಪರ್ ಲಾರಿಗಳು ವೇಗವಾಗಿ ಚಲಿಸುತ್ತಿರುವುದು ದೊಡ್ಡ ಅಪಾಯವನ್ನುಂಟು ಮಾಡುತ್ತದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಚೆರುವತ್ತೂರು. ಆರ್ಥಿಕ ಸಂಕಷ್ಟದ ಕಾರಣ ನೀಡಿ ಎಲ್ಲಾ ಸಬ್ಸಿಡಿಗಳನ್ನು ನಿಲ್ಲಿಸುವ ಕ್ರಮವನ್ನು ಕೇರಳದ ಯುಡಿಎಫ್ ಸರ್ಕಾರ ತಪ್ಪಿಸಬೇಕು. ಕೃಷಿ ವಲಯಕ್ಕೆ ಸಿಗುವ ಸಬ್ಸಿಡಿಯನ್ನು ಹೆಚ್ಚಿಸಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಕೇರಳ ಕರ್ಷಕ ಸಂಘ ಚೆರುವತ್ತೂರು ವಲಯ ಸಮ್ಮೇಳನವು ಒತ್ತಾಯಿಸಿತು. ತುರುತಿ ನೀಲಮಂಗಲಂ ದೇವಸ್ಥಾನದ ಸಭಾಂಗಣದಲ್ಲಿ ನಡೆದ ಸಮ್ಮೇಳನವನ್ನು ಕರ್ಷಕ ಸಂಘದ ರಾಜ್ಯ ಸಮಿತಿ ಸದಸ್ಯ ಪಿಆರ್ ಚಾಕೋ ಉದ್ಘಾಟಿಸಿದರು. ಸಬ್ಸಿಡಿಗಳನ್ನು ತೆಗೆದುಹಾಕುವ ಯುಡಿಎಫ್ ಸರ್ಕಾರದ ನೀತಿಯನ್ನು ಪರಿಷ್ಕರಿಸಲು ಕರ್ಷಕ ಸಂಘದ ಸಮ್ಮೇಳನದ ನಿರ್ಣಯವು ಒತ್ತಾಯಿಸಿತು. ಕರ್ಷಕ ಸಂಘದ ರಾಜ್ಯ ಸಮಿತಿ ಸದಸ್ಯ ಪಿಆರ್ ಚಾಕೋ ಸಭೆಯನ್ನು ಉದ್ಘಾಟಿಸಿದರು. കർഷകന്റെ ഉൽപ്പന്നങ്ങൾ അതിന്റെ ഉത്പാദന ചെലവിന്റെ പകുതി കൂട്ടി ഞങ്ങൾ ഗവൺമെന്റ് എടുക്കും. ഈ ഉത്പാദന ചെലവ് എത്ര വരും ഓരോ കൊല്ലവും ഗവൺമെന്റ് കണക്കുണ്ട്. അത് വെറുതെ പറയുന്നില്ല. 1 കിണ്ടൽ അടക്ക ഉത്പാദിപ്പിക്കാൻ എത്ര ചെലവ് വരും, 1 കിണ്ടൽ റബ്ബർ ഉത്പാദിപ്പിക്കാൻ എത്ര ചെലവ് വരും, 1 കിണ്ടൽ ഏല ഉത്പാദിപ്പിക്കാൻ എത്ര ചെലവ് വരുമെന്നൊക്കെ ഓരോ കൊല്ലത്തെയും പണിക്കൂലിയുടെ വിലവർദ്ധനയുടെ അടിസ്ഥാനത്തിൽ കണക്കുണ്ട്. ವಲಯ ಅಧ್ಯಕ್ಷ ಸಿ ಕುഞ്ഞിಕೃಷ್ಣನ್ ಮಾಸ್ಟರ್ ಸಭೆಯ ಅಧ್ಯಕ್ಷತೆ ವಹಿಸಿದರು. ಎಂಪಿ ಬಾಲಕೃಷ್ಣನ್, ಕೆಪಿ ವಿಜಯಕುಮಾರ್, ವಲಯ ಕಾರ್ಯದರ್ಶಿ ಕೆವಿ ಗಂಗಾಧರನ್, ರಾಜ್ಯ ಸಮಿತಿ ಸದಸ್ಯರಾದ ಕೆಆರ್ ಜಯಾನಂದ, ಸಂಘಟನಾ ಸಮಿತಿ ಅಧ್ಯಕ್ಷ ಪಿವಿ ಕೃಷ್ಣನ್, ಎಂ ರಾಜೀವನ್, ಸಿ ಕುഞ്ഞിಕೃಷ್ಣನ್ ಮಾಸ್ಟರ್, ಸಿಟಿ ಶ್ರೀಲತಾ, ಪವಿತ್ರನ್ ಕೊಡಕಲ್, ಕೆಪಿ ರಾಮಚಂದ್ರನ್, ಎ ರವೀಂದ್ರನ್, ಟಿವಿ ಕುഞ്ഞിಕೃಷ್ಣನ್, ಪಿವಿ ಚಂದ್ರನ್, ವಿವಿ ಜಾನಕಿ, ಕೆ ರಮಣಿ, ಕೆ ರಾಜೀವನ್ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಚೆರುವತ್ತೂರು. ವಿಶ್ವ ಪರಿಸರ ದಿನದ ಪ್ರಯುಕ್ತ ಗಂಗಾಧರ ಆಳ್ವ ಸಾಂಸ್ಕೃತಿಕ ಪರಿಷ್ಠಾನ ಬದಿಯಡ್ಕ ಆಶ್ರಯದಲ್ಲಿ ಪರಿಸರ ದಿನವನ್ನು ಆಚರಿಸಲಾಯಿತು. ಬದಿಯಡ್ಕ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸುಕುಮಾರನ್ ಗಿಡವನ್ನು ನೆಟ್ಟು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ವಿಶ್ವ ಪರಿಸರ ದಿನದ ಪ್ರಯುಕ್ತ ಗಂಗಾಧರ ಆಳ್ವ ಸಾಂಸ್ಕೃತಿಕ ಪ್ರತಿಷ್ಠಾನ ಬದಿಯಡ್ಕ ಆಶ್ರಯದಲ್ಲಿ ಪರಿಸರ ದಿನವನ್ನು ಆಚರಿಸಲಾಯಿತು. ಬದಿಯಡ್ಕ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸುಕುಮಾರನ್ ಗಿಡವನ್ನು ನೆಟ್ಟು ಉದ್ಘಾಟಿಸಿ, ವಿಶ್ವ ಪರಿಸರ ದಿನವು ಪ್ರತಿ ವರ್ಷ ಜೂನ್ 5ರಂದು ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಆಚರಿಸಲಾಗುವ ಒಂದು ಜಾಗೃತಿಕ ಕಾರ್ಯಕ್ರಮವಾಗಿದೆ. ಮರಗಳನ್ನು ನೆಡುವುದು ಹಾಗೂ ಸ್ವಚ್ಛತೆಯಲ್ಲಿ ಪಾಲ್ಗೊಳ್ಳುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಪ್ರಕೃತಿಯೇ ನಮ್ಮ ಜೀವನಾಡಿ. ಆದರೆ ಹೆಚ್ಚುತ್ತಿರುವ ಜನಸಂಖ್ಯೆ, ಕೈಗಾರೀಕರಣ ಹಾಗೂ ಮಾಲಿನ್ಯದಿಂದಾಗಿ ನಮ್ಮ ಪರಿಸರವು ಗಂಭೀರ ಸಮಸ್ಯೆಗಳನ್ನು ಎದುರಿಸುತ್ತಿದೆ. ಈ ಬಗ್ಗೆ ಜಗತ್ತಿನಾದ್ಯಂತ ಜಾಗೃತಿ ಮೂಡಿಸಲು ಹಾಗೂ ಜನರನ್ನು ಪರಿಸರ ಸಂರಕ್ಷಣೆಯತ್ತ ಪ್ರೇರೇಪಿಸಲು ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ ಎಂದು ಹೇಳಿದರು. ಗಂಗಾಧರ ಆಳ್ವ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಾವು ಉಸಿರಾಡುವ ಗಾಳಿ, ಕುಡಿಯುವ ನೀರು, ತಿನ್ನುವ ಆಹಾರ ಎಲ್ಲವೂ ಪರಿಸರದಿಂದಲೇ ದೊರೆಯುತ್ತದೆ. ಕಾಡುಗಳ್ಳತನ, ಮರಗಳ ಮಾರಣ ಹೋಮ, ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಭೂಮಿಯ ತಾಪಮಾನ ಹೆಚ್ಚುತ್ತಿದೆ.
ಸಮತೋಲಿತ ಪರಿಸರ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡ ಮರಗಳನ್ನು ನೆಡುವುದು ಮತ್ತು ಪ್ರಕೃತಿಯ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸುವುದು ಅನಿವಾರ್ಯವಾಗಿದೆ ಎಂದು ಹೇಳಿದರು. ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ರಮೇಶ್ ಆಳ್ವ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಜಾಗೃತಿ ತಾಲೂಕು ಸ್ಥಾಪಕ ಅಧ್ಯಕ್ಷ ಅಖಿಲೇಶ್ ನಗಮೊಗಂ, ಕುಮಡಾಜೆ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಹರೀಶ ಗೋಸಾಡ, ಬದಿಯಡ್ಕ ವ್ಯಾಪಾರಿ ವ್ಯವಸಾಯ ಏಕೋಪನ ಸಮಿತಿಯ ಹನೀಫಾ, ಅನಂತಕುಮಾರ್ ಬಾರ್ಲಾ, ಸುಬ್ಬಣ್ಣ ಮುಂತಾದವರು ಉಪಸ್ಥಿತರಿದ್ದರು. ದಯಾನಂದ ರೈ ಸ್ವಾಗತಿಸಿ ಧನರಾಜ್ ಪೆರ್ಲಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಆಪರೇಷನ್ ತೂಫಾನ್ ಕಾರ್ಯಾಚರಣೆಯಿಂದಾಗಿ 3 ಸ್ಥಳಗಳಿಂದ 44 ಗ್ರಾಂ ಎಂಡಿಎಂಎ ಪೊಲೀಸರ ವಶಕ್ಕೆ. ಬದಿಯಡ್ಕ, ಕುಂಬಳೆ ಹಾಗೂ ಬೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾದಕ ವಸ್ತುಗಳ ಬೇಟೆಯೊಂದಿಗೆ 3 ಬಂಧನ. ಭಾರೀ ಮಳೆಯಿಂದಾಗಿ ಕುಂಬಳೆಯಲ್ಲಿ ಮನೆಯೊಂದರ ಗೋಡೆ ಕುಸಿದ ಘಟನೆ. ಕುಂಬಳೆ ಕಂಚಿಕಟ್ಟೆಯ ಸುರೇಶ್ ಅವರ ಮನೆಯ ಗೋಡೆಯು ಕುಸಿದಿದ್ದು ತಪ್ಪಿದ ಭಾರೀ ದುರಂತ. ರಾಜ್ಯದಲ್ಲಿ ಟ್ರಾಲಿಂಗ್ ನಿಷೇಧವು ಮಂಗಳವಾರ ಮಧ್ಯರಾತ್ರಿಯಿಂದ ಪ್ರಾರಂಭ. ಮೀನುಗಾರರು ಬೇರೆ ಜೀವನೋಪಾಯವಿಲ್ಲದೆ ಸಂಕಷ್ಟದಲ್ಲಿ. ಶತಮಾನದ ಹೊಸ್ತಿಲಿನಲ್ಲಿರುವ ಜಿಎಂಎಲ್ಪಿ ಉದ್ಯಾವರ ತೋಟದ ಶಾಲೆಯ ಸ್ಥಿತಿ ಶೋಚನೀಯ. ಭೌತಿಕ ಪರಿಸ್ಥಿತಿಗಳ ಕೊರತೆ ಹಾಗೂ ಕಟ್ಟಡದ ಶಿಥಿಲ ಸ್ಥಿತಿ ಸೇರಿದಂತೆ ವಿವಿಧ ಕಾರಣಗಳಿಂದ ವಿದ್ಯಾರ್ಥಿ ಹಾಗೂ ಶಿಕ್ಷಕರು ತೀವ್ರ ಸಂಕಷ್ಟದಲ್ಲಿ. ಪೆಟ್ರೋಲ್, ಡೀಸೆಲ್ ಹಾಗೂ ಅಡುಗೆ ಅನಿಲ ಬೆಲೆ ಏರಿಕೆಯನ್ನು ವಿರೋಧಿಸಿ ನಡೆಯಿತು ಪ್ರಧಾನ ಅಂಚೆ ಕಚೇರಿಗೆ ಮಾರ್ಚ್. ಸಿಐಟಿಯು ಕಾಸರಗೋಡು ಏರಿಯಾ ಕಮಿಟಿ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷ ವಿಪಿಪಿ ಮುಸ್ತಫಾ ಅವರಿಂದ ಮಾರ್ಚ್ ಉದ್ಘಾಟನೆ. ಆಚರಿಸಲಾಯಿತು ನಾಡೋಜ ಕಯ್ಯಾರ ಕಿಞ್ಞಣ್ಣರಯ್ಯವರ 111ನೇ ಹುಟ್ಟುಹಬ್ಬದ ದಿನಾಚರಣೆ. ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯ ನೇತೃತ್ವದಲ್ಲಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.